ಇದು ಬಹಳ ಹಿಂದೆ ಈ ಊರಿನ ಹೆಸರು ವಿಭೂತಿಪುರ ಅಂತ ಇತ್ತು. ಈಗ ಅದು ಬೂದಿಕೋಟೆ ಆಗಿದೆ. ಇಲ್ಲಿ ಹೈದರಾಲಿ ಹುಟ್ಟಿದ ಸ್ಥಳ ಕೂಡ ಹೌದು. ಪ್ರಾಜ್ಞೆ ತೀರ್ಥರು ಅಂತ ಅವರು ನಮ್ಮ ಮಠದಲ್ಲಿ ಸನ್ಯಾಸವನ್ನು ಸ್ವೀಕಾರ ಮಾಡಿ ಅವರು ಇದನ್ನು ಪೂಜೆ ಮಾಡಿದ್ದಾರೆ. ಅವರು ಅಂಥ ಮಠ ಇದು. ಆವತ್ತಿನಿಂದ ಕೂಡ ಇದನ್ನು ನಾವು ಉಳಿಸ್ಕೊಂಡು ಬರ್ತಾ ಇದ್ದೀವಿ. ನೋಡುಗರಿಗೆಲ್ಲ ನಮಸ್ಕಾರ. ನಾನಿವತ್ತು ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ಬೂದಿಕೋಟೆಯಲ್ಲಿದ್ದೀನಿ. ಇಲ್ಲಿ ಯಾಕಿದ್ದೀನಿ ಅಂದರೆ ಇತಿಹಾಸ ಪ್ರಸಿದ್ಧ ಕಲ್ಯಾವಿ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿದ್ದೀನಿ. ಬನ್ನಿ ಈ ಒಂದು ಮಠಕ್ಕೆ ಭೇಟಿ ಕೊಡೋಣ ಹಾಗೂ ಒಂದಿಷ್ಟು ಮಾಹಿತಿಗಳನ್ನು ಕೇಳಿ ಪಡೆಯೋಣ. ಕಲ್ಯಾವಿ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಇಲ್ಲಿ ಬೃಂದಾವನ ಪ್ರತಿಷ್ಠಾಪನೆಯಾಗಿದ್ದು 1681ರಲ್ಲಿ. ಅಂದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಬೃಂದಾವನ ಪ್ರವೇಶ ಮಾಡಿದ 10 ವರ್ಷಗಳ ನಂತರ ಪ್ರತಿಷ್ಠಾಪನೆ ಆಯಿತು. ಮಂತ್ರಾಲಯದಲ್ಲಿ ರಾಯರು ಸಶರೀರವಾಗಿ ಪ್ರವೇಶಿಸಿದ ಪ್ರಹ್ಲಾದರಾಜ ಯಾಗ ಮಾಡಿದ ಸ್ಥಳದ ಹಾಗೂ ಶ್ರೀರಾಮನ ಪಾವನ ಪಾದಸ್ಪರ್ಶ ಮಾಡಿದ ಶಿಲೆಯಿಂದ ನಿರ್ಮಿಸಿದ 700 ಸಾಲಿಗ್ರಾಮಗಳನ್ನು ಹೊಂದಿರುವ ದಿವ್ಯ ಅಧಿಷ್ಠಾನದ ಮೃತ್ತಿಕೆ ಹೊತ್ತ ಇತಿಹಾಸ ಪ್ರಸಿದ್ಧ ಬೃಂದಾವನ ಇದೆ. ಮಾರ್ಕಂಡೇಯ ನದಿ ದಡದಲ್ಲಿ ಈ ಒಂದು ಮಠವನ್ನು ನಾವು ನೋಡಬಹುದು. ಇದು ಬೂದಿಕೋಟೆಯಲ್ಲಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿ ಮಠ. ಇದು ಹಿಂದೆ ಮಹಾರಾಜರಿದ್ದ ಕಾಲದಲ್ಲಿ ಮೈಸೂರು ಸರ್ಕಾರ ಇತ್ತಲ್ಲ, ಆಗಿನ ಕಾಲದಲ್ಲಿ ಆಗಿರೋದು. 1671ರಲ್ಲಿ ಇದಾಗಿರ್ತಕ್ಕಂಥದ್ದು ಇದು. ಇದಾದ 10 ವರ್ಷದ ಮೇಲೆ ನಮ್ಮ ಮಠ ಆಗಿರ್ತಕ್ಕಂಥದ್ದು. ಇದನ್ನು ನಮ್ಮ ಕಲ್ಯಾವಿ ವಂಶಸ್ಥರಾಗ್ತಕ್ಕಂಥ ಅವರು ಹಿಂದೆ ಯಾರೋ ನರಸಿಂಹಾಚಾರ ಅಂತಿದ್ದರು ನಮ್ಮ ಮಠದ ಇದರಲ್ಲಿ, ಅವರು ಇದನ್ನು ಪ್ರತಿಷ್ಠಾ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಬಂದಿದೆ. ಅವತ್ತಿಂದ ಕೂಡ ನಮ್ಮ ಈ ಮಠವನ್ನು ನಮ್ಮ ವಂಶಸ್ಥರೇ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮಸ್ಕಾರ. ನನ್ನ ಹೆಸರು ನಾಗೇಶ್ ಕಲ್ಯಾವಿ ಬಿಂದು ಮಾಧವಾಚಾರ್ ಅಂತ. ಈ ಮಠದ ಅರ್ಚಕರ ಮಗ. ಈ ಮಠ ಸ್ಥಾಪನೆಯಾಗಿ 1681ನೇ ಇಸ್ವಿನಲ್ಲಿ, ಅಂದರೆ ಮಂತ್ರಾಲಯಕ್ಕೂ ಮತ್ತು ಇಲ್ಲಿಗೂ 10 ವರ್ಷಗಳ ಒಂದು ವ್ಯತ್ಯಾಸ ಅಷ್ಟೇ. ಇದು ಬಹಳ ಹಿಂದೆ ಈ ಊರಿನ ಹೆಸರು ವಿಭೂತಿಪುರ ಅಂತ ಇತ್ತು. ಈಗ ಅದು ಬೂದಿಕೋಟೆ ಆಗಿದೆ. ಇಲ್ಲಿ ಹೈದರಾಲಿ ಹುಟ್ಟಿದ ಸ್ಥಳ ಕೂಡ ಹೌದು. ಹೈದರಾಲಿ ಅವರ ಬರ್ತ್ ಪ್ಲೇಸ್ ಅಂತ ಹೇಳ್ತಾರೆ. ಅಲ್ಲಿ ಒಂದು ಸಣ್ಣ ಕೋಟೆ ಕೂಡ ಇದೆ. ಸೊ ಈ ಊರಿಗೆ ಬರಬೇಕಾದ್ರೆ, ಅಂದರೆ ರಾಯರ ಮಠಕ್ಕೆ ಬರಬೇಕಾದ್ರೆ ಬಂಗಾರಪೇಟೆ ಅಂತ ಕೇಳಿದ್ದೀರಾ. ಬಂಗಾರಪೇಟೆ ಕೋಲಾರ ಜಿಲ್ಲೆಯ ಒಂದು ತಾಲೂಕದು ಬಂಗಾರಪೇಟೆಗೆ 2-3 ರೀತಿಯಲ್ಲಿ ಬರ್ಬೋದು. ಒಂದು ಬಸ್ಸು KGF ಹೋಗುವಂಥ ಎಲ್ಲ ಬಸ್ಸುಗಳು ಕೂಡ ಬಂಗಾರಪೇಟೆಯಲ್ಲಿ ನಿಲ್ಲಿಸ್ತಾನೆ. ಹಾಗೆ ಚೆನ್ನೈಗೆ ಹೋಗುವಂಥ ಎಲ್ಲ ಟ್ರೈನ್ಗಳು ಕೂಡ ಬಂಗಾರಪೇಟೆ ಜಂಕ್ಷನ್ ಅಂತ ಇದೆ, ಅಲ್ಲಿ ಬಂಗಾರಪೇಟೆಯಲ್ಲಿ ಇಳ್ಕೋಬೇಕಾಗತ್ತೆ. ಬಂಗಾರಪೇಟೆಯಿಂದ ಇಳ್ಕೊಂಡು ಆಟೋಗಳ ವ್ಯವಸ್ಥೆ ಇದೆ, ಇಲ್ಲ ಸರ್ಕಾರಿ KSRTC ಬಸ್ಗಳ ವ್ಯವಸ್ಥೆ ಕೂಡ ಇದೆ. ಇಲ್ಲಿ ಮೊದಲನೇ ಸ್ಟಾಪೇ ಬೂದಿಕೋಟೆ ರಾಯರ ಮಠದ ಸ್ಟಾಪ್ ಅಂತ ಹೇಳ್ತಾರೆ. ಸೊ ಅಲ್ಲಿ ಬಂದಾಗ ಅಲ್ಲಿ ಬೂದಿಕೋಟೆ ಅರ್ಚಕರ ಮನೆ ಊರಲ್ಲೇ ಇದೆ. ಫಸ್ಟ್ ಬಸ್ ಸ್ಟಾಪಲ್ಲೇ ಅರ್ಚಕರ ಮನೆ ಇದೆ. ಅಲ್ಲಿ ಬಂದು ತಿಳಿಸಿದರೆ ನಾವು ಬಾಗಿಲು ತೆಗೆದು ನಿಮಗೆ ದರ್ಶನವನ್ನು ಮಾಡ್ತೇವೆ. ಇಲ್ಲ ಅಂತಂದರೆ ತಾವು ನೇರವಾಗಿ ರಾಯರ ಮಠಕ್ಕೆ ಬಂದು ನಮಗೆ ಒಂದು ಫೋನ್ ಮಾಡಿದ್ರೆ, ಫೋನ್ ನಂಬರ್ ಕೂಡ ನಾನು ಕೊಡ್ತೇನೆ. ಫೋನ್ ಮಾಡಿದಾಗ ನಿಮಗೆ ಒಂದು ಮಠದ ಒಂದು ರಾಯರ ದರ್ಶನ ಆಗುತ್ತೆ. पीठ है
ಇದನ್ನು ಮೊದಲು ಬರೀ ಏನೂ ಇದ್ದಿಲ್ಲ, ಬರೀ ಒಂದು ಮಠ ಮಾತ್ರ ಇತ್ತು. ಆವಾಗ ನಮ್ಮ ತಂದೆಯವರು ಮಾಡ್ಕೊಂಡು ಬರ್ತಾಯಿದ್ದರು. ಆ ನದಿ ಹರಿತಾ ಇತ್ತು, ಅದು ಏರೋದಕ್ಕೆ ಮೆಟ್ಲುಗಳೆಲ್ಲ ಇತ್ತು. ಆ ಮೆಟ್ಲ ಮೇಲೆ ಹತ್ಕೊಂಡು ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ವು. ನಮ್ಮ ತಂದೆ ಕಾಲವಾದ ನಂತರ 1963 ನಮ್ಮ ತಂದೆಯವರು ಕಾಲವಾದರು. ಅದ ನಂತರ ನಾನು ಸುಮಾರು 55 ವರ್ಷ, ಈಗಿನ 2 ವರ್ಷಗಳ ಹಿಂದಿನಿಂದ ನಮ್ಮ ಮಗನಿಗೆ ಬಿಟ್ಕೊಟ್ಟಿದ್ದೀನಿ. ಇದನ್ನು ನಾವು ಮೊದಲು ಪೂಜೆ ಮಾಡ್ತಾ ಬಂದಾಗ ಬರೀ ಏನೂ ಇದ್ದಿಲ್ಲ. ನಾವು ಒಂದು 4-5 ಜನ ಸೇರಿಕೊಂಡು ಒಂದು ಗುರುರಾಜ ಸೇವಾ ಮಂಡಳಿ ಅಂತ ಮಾಡಿಕೊಂಡು, ಅದು ಬರ್ತಾ ಬರ್ತಾ ಸ್ವಲ್ಪ ದೊಡ್ಡಲಾಗ್ತಾ ಬಂತು. ಅನಂತರ ಏನಾಯಿತು ಅಂದರೆ ಸ್ವಲ್ಪ ಹಣ ಇದು ಸೇರ್ತಾ ಬಂದಂಗೆ ನೀವೊಂದು ಟ್ರಸ್ಟ್ ಮಾಡಿಬಿಡಿ, ಟೆಸ್ಟ್ ಮಾಡಿಕೊಂಡ್ರೆ ಇದು ಸರಿಯಾಗಿ ನಡೆಯುತ್ತೆ ಅಂದರು. ಅದೇ ಥರವಾಗಿ ರಾಘವೇಂದ್ರ ಗುರುರಾಜ ಸೇವಾ ಟ್ರಸ್ಟ್ ಅಂತ ಮಾಡಿಕೊಂಡು ಮಾಡ್ತಾಯಿದ್ದೀವಿ. ಅವರ ನಿಮ್ಮಗಳ ಬರ್ತಕ್ಕಂಥ ಭಕ್ತಾದಿಗಳ ಅನುಗ್ರಹದಿಂದ ಈಗ ಇದೆಲ್ಲ ಇಷ್ಟು ಕಾರ್ಯ ನಡೀತಾ ಇದೆ. ಇದಕ್ಕೆಲ್ಲಕ್ಕೂ ಭಕ್ತಾದಿಗಳಾಗಿರ್ತಕ್ಕಂಥ ರಾಘವೇಂದ್ರ ಭಕ್ತರೇ ಕಾರಣ. ಇದಕ್ಕೆ ಅವರೆಲ್ಲರಿಗೂ ಕೂಡ ಗುರುರಾಜ ಸೇವೆಯನ್ನು ಅನುಗ್ರಹ ಮಾಡಲಿ ಅಂತ ನಾನು ಮತ್ತೊಮ್ಮೆ ಹೇಳ್ತೀನಿ, ಬಂಗಾರಪೇಟೆ ಅಥವಾ ವಯಾ KGF ಹೋಗುವಂಥದ್ದು ಬಂಗಾರಪೇಟೆಯಲ್ಲಿ ಇಳ್ಕೋಬೇಕಾಗತ್ತೆ. ಟ್ರೈನ್ ಆದರೆ ಚೆನ್ನೈಗೆ ಹೋಗುವಂಥ ಎಲ್ಲ ಟ್ರೈನ್ಗಳು ಬಂಗಾರಪೇಟೆಯಲ್ಲಿ ನಿಲ್ಲಿಸ್ತಾನೆ. ಅಲ್ಲಿಂದ ಬೂದಿಕೋಟೆಗೆ ಆಟೋ ಸೌಲಭ್ಯ ಇದೆ, ಇಲ್ಲ KSRTC ಬಸ್ಸಿನ ಸೌಲಭ್ಯ ಇದೆ. ಬಂಗಾರಪೇಟೆಯಿಂದ ಬೂದಿಕೋಟೆಗೆ ಕೇವಲ 10 ಕಿಲೋಮೀಟರು. 2 ವೀಲರ್ಲಾದರೆ 20 ನಿಮಿಷ, ಬಸ್ಸಲ್ಲಾದರೆ 15 ರಿಂದ 25 ನಿಮಿಷದ ಒಳಗಡೆ ತಲುಪಬಹುದು. ಮ್ಯಾಕ್ಸಿಮಮ್ 25 ನಿಮಿಷದಲ್ಲಿ ನೀವು ಊರನ್ನು ತಲುಪಬಹುದು.